ಹಾಯ್ ಮಕ್ಕಳೇ, ವೆಲ್ಕಮ್ ಟು 10 ಪವರ್ 100 ಮ್ಯಾಥ್ಸ್ ಕ್ಲಾಸ್. ಸೊ ನಿಮ್ಮ FA-2 ಎಕ್ಸಾಮ್ ಬರ್ತಾ ಇದೆ. ಸೊ ನೀವೇನಾದರೂ ಫಸ್ಟ್ ಟೈಮ್ ಆ್ಯಂಡ್ ಸೆಕೆಂಡ್ ಟೈಮ್ ಏನಾದರೂ ಮಿಡ್ ಟರ್ಮ್ ಎಕ್ಸಾಮಲ್ಲಿ ಚೆನ್ನಾಗಿ ಮಾಡಿಲ್ಲ ಅಂದರೆ ದಿಸ್ ಇಸ್ ಆಕ್ಚುಲಿ ದ ಬೆಸ್ಟ್ ಟೈಮ್ ಫಾರ್ ಯು ಟು ಲೈಕ್ ಸ್ಕೋರ್ ರಿಯಲಿ ವೆಲ್ ಮಕ್ಕಳೇ. ಓಕೆ, ಸೊ ಈ ವಿಡಿಯೋದಲ್ಲಿ ಲೈಕ್ ಹೌ ಟು ಸ್ಕೋರ್ ಫುಲ್ ಮಾರ್ಕ್ ಇನ್ 5 ಮಾರ್ಕರ್ಸ್. ಓಕೆ, 5 ಮಾರ್ಕರ್ಸ್ನ ಫೋಕಸ್ ಮಾಡ್ತಿದ್ದೀನಿ ಬಿಕಾಸ್ 5 ಕ್ವಶನ್ಸ್ ಇರುತ್ತೆ. 5 ಕ್ವಶನ್ಸಲ್ಲಿ ಯು ವಿಲ್ ಹ್ಯಾವ್ ಟು ರೈಟ್ 3 ಕ್ವಶನ್ಸ್ ಮಕ್ಕಳೇ. ಓಕೆ, ಆ 5 ಕ್ವಶನ್ಸ್ ಯಾವುದು ಯಾವ ಪ್ಯಾಟರ್ನಲ್ಲಿ ಬರುತ್ತೆ ಆ್ಯಂಡ್ 5ಅಲ್ಲಿ 3ನ ಯಾವುದನ್ನ ಚೂಸ್ ಮಾಡಬೇಕು. ಸೊ ಎಲ್ಲಾನು ಈ ವಿಡಿಯೋದಲ್ಲಿ ಹೇಳ್ತೀನಿ ಆಯ್ತಾ. ಸೊ ಕ್ಲಿಯರ್ ಆಗಿ ಈ ವಿಡಿಯೋನ ನೋಡಿದ್ರೆ ಒಂದು ಐಡಿಯಾ ಬರುತ್ತೆ. ಸೊ ಬೇಸ್ಡ್ ಆನ್ ದಟ್ ಈಸಿಲಿ ಯು ಕ್ಯಾನ್ ಲೈಕ್ ಸೆಲೆಕ್ಟ್ ವಾಟ್ ಟು ಸ್ಟಡಿ ಆಯ್ತಾ. ಸೊ ಫಾರ್ 5 ಮಾರ್ಕರ್ಸ್. ಸೊ ಯಾರಾದರೂ ಫಾರ್ ದ್ಯಾಟ್ ಯು ಜಸ್ಟ್ ಹ್ಯಾವ್ ಟು ವಾಚ್ ದಿಸ್ ವಿಡಿಯೋ ಟಿಲ್ ದ ಎಂಡ್. ಓಕೆ, ಸೊ ಯಾರಾದರೂ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಮತ್ತೆ ಎಲ್ಲ ಮ್ಯಾಥ್ ವಿಡಿಯೋಸ್ಗೆ ಮಕ್ಕಳೇ ನನ್ನ ಚಾನಲ್ನ ಫಾಲೋ ಮಾಡಿ. ಓಕೆನಾ. ಸೊ ಲೆಟ್ಸ್ ಸಿ ವಾಟ್ ಆರ್ ದ ಟಾಪಿಕ್ಸ್ ದಟ್ ಯು ಹ್ಯಾವ್ ಟು ಸ್ಟಡಿ. ಓಕೆ, so first possible questions. Okay, see here I have taken these possible questions makle. Okay, so this is by referring the previous year question papers. Nima quarterly 2 du question papers nodi I have taken these questions. So linear differential equation, differential equations ಅಲ್ಲಿ ಲಾಸ್ಟ್ ಎಕ್ಸರ್ಸೈಸ್ ಇದಲ್ಲ ಅದರಲ್ಲಿ 2 ಕ್ವಶನ್ಸ್ ಬರ್ಬೋದು ಅಂತ ಐ ಫೀಲ್. ಓಕೆ, ಸೊ ಇದು 2 ಕ್ವಶನ್ಸ್ ಇರ್ಬೋದು. ಓಕೆ, ಲೀನಿಯರ್ ಡಿಫರೆನ್ಷಿಯಲ್ ಇಕ್ವೇಷನ್ ಬಿಕಾಸ್ ನಿಮ್ಮ ಫೈನಲ್ ಎಕ್ಸಾಮಿನೇಷನ್ ಅಲ್ಲೂ ಕೂಡ ಇದೇ ಫಾರ್ಮ್ಯಾಟ್ ಅಲ್ಲಿ ಇದು ಮಾಡ್ತಾರೆ. ಓಕೆ, ನೆಕ್ಸ್ಟ್ ಏರಿಯಾ ಅಂಡರ್ ದ ಕರ್ವ್, ಅಪ್ಲಿಕೇಶನ್ ಆಫ್ ಇಂಟಿಗ್ರೇಷನ್ ಮೇಲೆ 2 ಕ್ವಶನ್ಸ್ ಇರುತ್ತೆ ಅಂಡ್ ಸಮ್ ಪ್ರಾಪರ್ಟೀಸ್ ಆಫ್ ಇಂಟಿಗ್ರಲ್. ಸೊ ಇಲ್ಲಿ ಏನಾದ್ರೂ ಒಂದು ಸ್ವಲ್ಪ ಚೇಂಜ್ ಆಗ್ಬೋದು ಆಯ್ತಾ. ಈ 6 ಮಾರ್ಕರ್ಸ್ ಇದೆಯಲ್ಲ ನಮ್ಮ ಇಂಡೆಫಿನೆಟ್ ಇಂಟಿಗ್ರಲ್, ಸರ್ ಡೆಫಿನೆಟ್ ಇಂಟಿಗ್ರಲ್ ಮೇಲೆ 7 ಇಂಟಿಗ್ರಲ್ ಪ್ರಾಪರ್ಟೀಸ್ ಇದೆಯಲ್ವಾ, ಆ 7 ಯಾವ್ದಾದ್ರು ಒಂದು ಕೂಡ ಬರ್ಬೋದು. ಓಕೆ, ಸೊ ಇದಲ್ದಲೆ ಇದರಲ್ಲಿ ಯಾವ್ದಾದ್ರು ಒಂದು ಕಮ್ಮಿ ಮಾಡಿ ಪ್ರಾಪರ್ಟೀಸ್ ಆಫ್ ಡೆಫಿನೆಟ್ ಇಂಟಿಗ್ರಲ್ಸ್ ಕೂಡ ಬರ್ಬೋದು ಮಕ್ಕಳೇ. ಓಕೆ, ಸೊ ದಟ್ಸ್ ವೈ ಅದರಲ್ಲೂ ಪ್ರಾಪರ್ಟಿ 7, ಪ್ರಾಪರ್ಟಿ 6 ಅಂಡ್ ಪ್ರಾಪರ್ಟಿ 5 ಇಲ್ಲ 4 to 7 ಎಲ್ಲ ಓದ್ಕೊಳ್ಳಿ. ಓಕೆ, 4, 5, 6, 7 ಈ 4ರಲ್ಲಿ ಯಾವ್ದಾದ್ರು ಒಂದು ಪ್ರಾಪರ್ಟಿ ಬರುತ್ತೆ. ಓಕೆ, ದಟ್ ಈಸ್ ಪ್ರಾಪರ್ಟೀಸ್ ಆಫ್ ಡೆಫಿನೆಟ್ ಸೊ ಪ್ರಾಪರ್ಟೀಸ್ ಆಫ್ ಡೆಫಿನೆಟ್ ಇಂಟಿಗ್ರಲ್ಸ್. ಸೊ ಇದೆಲ್ಲ ಸೇರಿ ಪಕ್ಕ ನಿಮಗೆ 15 ಮಾರ್ಕ್ಸ್ನ ಸ್ಕೋರ್ ಮಾಡ್ಬೋದು. ಓಕೆ, ಸೊ ಈಸಿ ಆಗಿದೆ ಆಯ್ತಾ. ಸೊ ನಾನು ಎಕ್ಸ್ಪ್ಲೇನ್ ಮಾಡ್ತೇನೆ ಈ ವಿಡಿಯೋದಲ್ಲಿ, ಸೊ ಕೊನೆ ತನಕ ನೋಡಿ ಆಯ್ತಾ. ಸೊ ನೋಡೋಣ. ಓಕೆ, ಸೊ ಫಸ್ಟ್ ಬಂದು ಅಪ್ಲಿಕೇಶನ್ ಆಫ್ ಇಂಟಿಗ್ರೇಷನ್ ಅಲ್ಲಿ ಏರಿಯಾ ಅಂಡರ್ ದ ಕರ್ವ್ ಆಯ್ತಾ. ಸೊ x² + a² x² + y² = a². ಇದು ಆಕ್ಚುಲಿ ಏರಿಯಾ ಅಂಡರ್ ದ ಕರ್ವ್ ಅಲ್ಲಿ ಸರ್ಕಲ್ ಏರಿಯಾ ಮಕ್ಕಳೇ. ಓಕೆ, ಸೊ ಏರಿಯಾ ಆಫ್ ಸರ್ಕಲ್. ಸೊ ಯು ನೋ ದಟ್ ಏರಿಯಾ ಆಫ್ ಸರ್ಕಲ್ ಇಸ್ πr². ಸೊ ಇದು ಜನರಲ್ ಇಕ್ವೇಷನ್ ಆಫ್ ಸರ್ಕಲ್ x² + y² = a². ಸೊ ಫಸ್ಟ್ ನೀವು ಈ ಡಯಾಗ್ರಾಮ್ ಬರ್ಕೋಬೇಕಾಯ್ತಾ. ಸೊ ಡಯಾಗ್ರಾಮ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ದಿಸ್. ಸೊ ಇಲ್ಲಿ ಕೂಡ ದಟ್ ಶೇಡಿಂಗ್ ಪಾರ್ಟ್ ಇಸ್ ವೆರಿ ಇಂಪಾರ್ಟೆಂಟ್. ಇವಾಗ ನೋಡಿದ್ರೆ ಇಲ್ಲಿ ಫಸ್ಟ್ ಪಾರ್ಟ್ ನ ಶೇಡ್ ಮಾಡಿ, ಫಸ್ಟ್ ಕ್ವಾಡ್ರೆಂಟ್ ಅಲ್ಲಿ ಶೇಡ್ ಮಾಡಿ ಇಲ್ಲೊಂದು ಸ್ಟ್ರಿಪ್ ತಗೊಂಡಿದೀವಿ ಆಯ್ತಾ. ಈ ಸ್ಟ್ರಿಪ್ ಕೂಡ ಇಂಪಾರ್ಟೆಂಟ್. ಓಕೆ, ಸೊ ದಿಸ್ ಇಸ್ dx ಮಕ್ಕಳೇ. ಓಕೆ, ನಾನು ಏನಕ್ಕೆ ಇದನ್ನ ತಗೊಳ್ತೀನಿ ಅಂದ್ರೆ ಇದನ್ನ ಸಪರೇಟ್ ಆಗಿ ನಾನು ವಿಡಿಯೋ ಮಾಡ್ತೀನಿ ಆನ್ ಟಾಪ್ ಆಫ್ ದಿಸ್ ಲೈಕ್ ಏರಿಯಾ ಅಂಡರ್ ದ ಕರ್ವ್ ಮೇಲೆ ನಾನೊಂದು ವಿಡಿಯೋ ಮಾಡ್ತೀನಿ. ಸೊ ಡೋಂಟ್ ವರಿ ಅಬೌಟ್ ದಿಸ್ ಆಯ್ತಾ. ಸೊ ಇದೊಂದು ಸ್ಟ್ರಿಪ್ ಈ ತರ ನಾವು ತಗೊಳ್ಬೇಕು, dx ಅಂತ ತಗೊಳ್ಬೇಕಾಯ್ತಾ. ದ ಮೀನಿಂಗ್ ಆಫ್ ದಿಸ್ ಇಸ್ ದ ಫಾರ್ಮುಲಾ. ಏರಿಯಾ ಇಸ್ ಈಕ್ವಲ್ ಟು ಇಂಟಿಗ್ರೇಷನ್ ಆಫ್ ಈ dx ಇದು ನೋಡಿ 0 to a ತನಕ ಫಾಲೋ ಆಗ್ತದೆ. ಸೊ ಇಟ್ ಇಸ್ 0 to a y dx. ಓಕೆ, ದಿಸ್ ಇಸ್ ದ ಸ್ಟ್ಯಾಂಡರ್ಡ್ ಫಾರ್ಮುಲಾ. ಓಕೆ, ಸೊ ಏನು ಹೇಗೆ ಬಂದು ಅಲ್ಲಿ ಎಕ್ಸ್ಪ್ಲೇನ್ ಲೇಟರ್ ಮಕ್ಕಳ ಆಯ್ತಾ. ಸೊ ನಥಿಂಗ್ ಟು ವರಿ ಅಬೌಟ್ ದಟ್. ಸೊ ಯು ಜಸ್ಟ್ ಹ್ಯಾವ್ ಟು ಫಾಲೋ ದಿಸ್ ಡಯಾಗ್ರಾಮ್. ಇಲ್ಲಿ how I got the a, 0 is this is all because of the radius. So this is actually the a² is nothing but radius. ಇಲ್ಲಿ a, 0, ಇಲ್ಲಿ 0, a because of x and y coordinates. ಓಕೆನಾ. ಸೊ a is equal to 0 to a integration of y dx. ಅದಾದ್ಮೇಲೆ ಈ ಗಿವನ್ ಈಕ್ವೇಷನ್ ಇದೆಯಲ್ಲ, ಈ ಗಿವನ್ ಈಕ್ವೇಷನ್ y ಗೆ ಸಾಲ್ವ್ ಮಾಡ್ಕೊಳ್ಳಿ. ಇಫ್ ಯು ಸಾಲ್ವ್ ದಿಸ್ ಫಾರ್ y, ಸೊ ಯು ಗೆಟ್ y² is equal to a² - x². ಸೊ y is equal to what? Root of a² - x² ಅಲ್ವಾ. ಸೊ ದ ಸೇಮ್ ಥಿಂಗ್ ಐ ಆಮ್ ಗೋನಾ ಪುಟ್ ಅಪ್ ಹಿಯರ್. ಸೊ a is equal to integration 0 to a root of a² - x² dx. Okay, once ಇದು ಸಾಲ್ವ್ ಆದರೆ then it is simple ಆಯ್ತಾ. Now for this in fact you're not at all doing the integration ಮಗಲೇ. Okay, because ಇದಕ್ಕೆ ಸ್ಟ್ಯಾಂಡರ್ಡ್ ಇಂಟಿಗ್ರೇಷನ್ ನಮ್ಗೆ ಆಲ್ರೆಡಿ ಗೊತ್ತಿದೆ. That is what we are going to put up here. So for this the integration is area is equal to x/2 root of a² - x² plus a²/2 sin inverse of x/a plus c ಬರೀಬೇಕು, ಬಟ್ ದಿಸ್ ಇಸ್ ಡೆಫಿನೆಟ್ ಇಂಟಿಗ್ರಲ್ಸ್. ಸೊ ವಿ ರೈಟ್ ಓನ್ಲಿ ದಿಸ್. ಓಕೆ, ಸೊ 0 to ಅಪ್ಪರ್ ಲಿಮಿಟ್ ಅಂಡ್ ಲೋವರ್ ಲಿಮಿಟ್ ಬರೆದ್ರೆ ಸಾಕು.
ಓಕೆ, ಇವಾಗ ಏನ್ ಮಾಡ್ಬೇಕಂದ್ರೆ ಈ ಲಿಮಿಟಿಂಗ್ ವ್ಯಾಲ್ಯೂನ ಅಪ್ಲೈ ಮಾಡ್ಬೇಕಾಯ್ತಾ. ಸೊ ಇದು ವೆರಿ 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 ಇಂಪಾರ್ಟೆಂಟ್ ಮಕ್ಳು. ಓಕೆ, ಸೊ ಇದನ್ನ ಕ್ಲಿಯರ್ ಆಗಿ ನೋಡ್ಕೊಳ್ಳಿ. ಸೊ ಏರಿಯಾ ಇಸ್ ಈಕ್ವಲ್ ಟು, ಈಗ ನೋಡಿದ್ರೆ ಅಪ್ಪರ್ ಲಿಮಿಟ್ನ ಅಪ್ಲೈ ಮಾಡ್ತೀನಿ. ಓಕೆ, ಸೊ ಎನ ಎಕ್ಸ್ ಎಲ್ಲೆಲ್ಲಿದೆ ಅಲ್ಲೆಲ್ಲ ಅಪ್ಲೈ ಮಾಡ್ತೀನಿ. ಇಫ್ ಯು ಅಪ್ಲೈ ಇಯರ್ ಯು ಗೆಟ್ a/2 ರೂಟ್ ಆಫ್ a ಸ್ಕ್ವೇರ್ ಮೈನಸ್ a ಸ್ಕ್ವೇರ್ ಬರುತ್ತೆ ಅಲ್ವಾ. ಸೊ ವಾಟ್ ಇಸ್ ರೂಟ್ ಆಫ್ a ಸ್ಕ್ವೇರ್ ಮೈನಸ್ a ಸ್ಕ್ವೇರ್? 0. ಸೊ 0 ಇಂಟು ದಿಸ್ ಕಂಪ್ಲೀಟ್ ಟರ್ಮ್ ವಿಲ್ ಬಿಕಮ್ 0. ಸೊ ಇದನ್ನ ನಾನು ಅಪ್ಪರ್ ಲಿಮಿಟ್ ಅಲ್ವಾ. ಸೊ 0 ಪ್ಲಸ್ a ಸ್ಕ್ವೇರ್ ಬೈ 2 ಸೈನ್ ಇನ್ವರ್ಸ್ ಆಫ್ ಇದು a/a ಆಗುತ್ತೆ. ಸೊ a/a ಅಂದ್ರೆ ಇದು ನಿಮಗೆ ಗೊತ್ತು, ಇಟ್ ಇಸ್ 1 ಅಲ್ವಾ. ಅಪ್ಪರ್ ಲಿಮಿಟ್ ಆಯ್ತು. ಓಕೆ, ಮೈನಸ್ ಲೋವರ್ ಲಿಮಿಟ್. ಓಕೆ, ಈಗ ಇದನ್ನು ಅರ್ಥ ಮಾಡ್ಕೊಳ್ಳಿ. ಸೊ ನಾವು ಇನ್ ಪ್ಲೇಸ್ ಆಫ್ ಎಕ್ಸ್ ಐ ಆಮ್ ಗೋಯಿಂಗ್ ಟು ಸಬ್ಸ್ಟಿಟ್ಯೂಟ್ ಎಕ್ಸ್ ಇಸ್ ಈಕ್ವಲ್ ಟು 0 ನಾವು. ಸೊ 0 ಇಂಟು ದಿಸ್ ಇಸ್ 0 ಅಲ್ವಾ. ಅಂಡ್ ಇಲ್ಲಿ ಸೈನ್ ಇನ್ವರ್ಸ್ ಆಫ್ 0 ಕೂಡ 0ನೇ ಬರುತ್ತೆ. ಸೊ ಆನ್ಸರ್ ಬಂದು 0 ಆಗುತ್ತೆ ಆಯ್ತಾ. ಸೊ ರಿಮೆಂಬರ್ ದಟ್ ಸೆಕೆಂಡ್ ಪಾರ್ಟ್ ವಿಲ್ ಬಿ 0. ಸೊ ನಮ್ಗೆ ಇಲ್ಲಿ ಏನಾಗುತ್ತೆ, ಸೊ ಏರಿಯಾ ಇಸ್ ಈಕ್ವಲ್ ಟು ಇದು a ಸ್ಕ್ವೇರ್ ಬೈ 2. ಸೊ ಸೈನ್ ಇನ್ವರ್ಸ್ ಆಫ್ 1 ಮಕ್ಳೆ. ಸೊ ವಾಟ್ ಇಸ್ ಸೈನ್ ಇನ್ವರ್ಸ್ ಆಫ್ 1? ಸೈನ್ ಇನ್ವರ್ಸ್ ಆಫ್ 1 ಇಸ್ π/2 ಅಲ್ವಾ. ಸೊ π/2. ಸೊ ಆನ್ಸರ್ ಬಂದು ಏರಿಯಾ ಇಸ್ ಈಕ್ವಲ್ ಟು π a ಸ್ಕ್ವೇರ್ ಬೈ 4 ಆಯ್ತು. ಓಕೆ, ದಿಸ್ ಇಸ್ ಏರಿಯಾ ಆಫ್ ದಿಸ್ ಫಸ್ಟ್ ಕ್ವಾಡ್ರೆಂಟ್. ಸೊ ಏರಿಯಾ ಆಫ್ ಫಸ್ಟ್ ಕ್ವಾಡ್ರೆಂಟ್ ಇಸ್ π a ಸ್ಕ್ವೇರ್ ಬೈ 4. ಬಟ್ ನಾವು ಟೋಟಲ್ ಏರಿಯಾ ಅಂಡರ್ ದ ಕರ್ವ್. ಓಕೆ, ಸೊ ಆ ಸರ್ಕಲ್ ಏನ್ ಏರಿಯಾ ಫಾರ್ಮ್ ಆಗಿದೆ ಅದನ್ನೆಲ್ಲ ಫೈಂಡ್ ಔಟ್ ಮಾಡಬೇಕು. ಸೊ ದಟ್ ಈಸ್ ನಥಿಂಗ್ ಬಟ್ ಇಂಟು 4 ಅಲ್ವಾ. ಸೊ ಟೋಟಲ್ ಏರಿಯಾ, ಸೊ ಟೋಟಲ್ ಏರಿಯಾ ಇಸ್ ಈಕ್ವಲ್ ಟು ಟೋಟಲ್ ಏರಿಯಾ ಇಸ್ ಈಕ್ವಲ್ ಟು ಸೊ 4 ಇಂಟು π a ಸ್ಕ್ವೇರ್ ಬೈ 4. ಸೊ 4 and 4 ಕ್ಯಾನ್ಸಲ್ ಆಗುತ್ತೆ. ದ ಆನ್ಸರ್ ಇಸ್ π a ಸ್ಕ್ವೇರ್. ದಿಸ್ ಇಸ್ ದ ಫೈನಲ್ ಆನ್ಸರ್. ಅರ್ಥ ಆಯ್ತಾ. ಸೊ ವಿ ನೋ ಏರಿಯಾ ಆಫ್ ಸರ್ಕಲ್ ಇಸ್ π r ಸ್ಕ್ವೇರ್ ಆಯ್ತಾ. ಬಟ್ ಇನ್ ದಿಸ್ ಕೇಸ್ a ಇಸ್ ರೇಡಿಯಸ್ ನ a ಅಂತ ರೆಪ್ರೆಸೆಂಟ್ ಮಾಡಿದ್ರೆ, ಸೊ π a ಸ್ಕ್ವೇರ್ ವಿ ಗಾಟ್ ಇಟ್. ಸೊ ದಟ್ಸ್ ಆಲ್ ಇಟ್ ಇಸ್ ಮಕ್ಳೆ. ಓಕೆ, ನಾವು ಸೇಮ್ ಕ್ವಶನ್ ನಾವು ಇಲ್ಲಿ 25 ಅಂತ ಕೊಡ್ತಾರೆ ಆಯ್ತಾ. ಸೊ 25 ಅಂತ ಕೊಟ್ರೆ ಏನಾಗುತ್ತೆ, ಸೊ ಇಲ್ಲಿ ಇನ್ ದಿಸ್ ಕೇಸ್ ದ ರೇಡಿಯಸ್ ಇಸ್ ಆಕ್ಚುಲಿ 5. ಓಕೆ, 25 ದ ಸ್ಕ್ವೇರ್ ಆಫ್ 5 is 25, right? So you get the 0 to a. Same concept. Okay, this is the same ideology you will follow to do that sum. Okay, so I hope ಇದು ಅರ್ಥ ಆಗಿದೆ. ಈ ಫಾರ್ಮೆಟ್ ನ ಫಾಲೋ ಮಾಡಿ so that you will not go wrong anywhere in this sum ಮಕ್ಳೆ. Okay, first of all ಈ ಡಯಾಗ್ರಾಮ್ ಕೂಡ ವೆರಿ ಇಂಪಾರ್ಟೆಂಟ್. ಸೊ ಡಯಾಗ್ರಾಮ್ ನ ಕೂಡ ಮಿಸ್ ಮಾಡಬೇಡಿ. ಸೊ ಪ್ಲೀಸ್ ಡ್ರಾ ದಟ್ and follow this procedure so that you end up getting the right answers. Okay, next ಬಂದು ಏರಿಯಾ ಆಫ್ ಎಲಿಪ್ಸ್ ಆಯ್ತಾ. ಸೊ area of ellipse is x square by a square plus y square by b square is equal to 1. So this is the equation of ellipse makle. Okay, so for this, so we just have to draw the diagram. So diagram is idu. So idardu coordinates kuda bardirbeku. Illu kuda same last time ಏನು ಮಾಡಿದೆ, ಒಂದು ಕ್ವಾಡ್ರೆಂಟ್ ಏರಿಯಾನ ಫೈಂಡ್ ಔಟ್ ಮಾಡಿ and then I will multiply into 4 so that we get full area ಅಲ್ವಾ. ಸೊ ಅದನ್ನ ಮಾಡ್ತೀನಿ ಈಗ. So ಇಲ್ಲಿ I told you already with respect to x axis only we are solving. And illondu strip bardiದ್ದೀನಿ. See, if you see this strip, so this is actually the strip, correct? So dx ಇದೆ. So formula is same. So area is equal to ಇಲ್ಲಿ x axis 0 to a ಇದೆ. So 0 to a, what is that? Y dx is the formula. Y dx ನ ಬರ್ದಿದ್ದೀನಿ. Okay, so this is the formula. Now ಈ y ನ ಹೆಂಗೆ ತಗೊಳ್ಳೋದು? ಪ್ರೀವಿಯಸ್ ಕೇಸಲ್ಲಿ y ಆಕ್ಚುಲಿ ಈಸಿ ಇತ್ತು ಆಯ್ತಾ. ಬಟ್ ಈ ಕೇಸಲ್ಲಿ y ಆಕ್ಚುಲಿ ಅಷ್ಟು ಈಸಿ ಇಲ್ವಾ, ಸಾಲ್ವ್ ಮಾಡ್ಕೋಬೇಕು. ಸೊ ಲೆಟ್ ಸಾಲ್ವ್ ದಟ್ ಮಗ್ಲೆ. ಓಕೆ, ಇದನ್ನ ಈಕ್ವೇಶನ್ ನೋಡಿ, ಇದನ್ನ y ಸ್ಕ್ವೇರ್ ಬೈ ಬಿ ಸ್ಕ್ವೇರ್ ನ ಲೆಫ್ಟ್ ಸೈಡ್ ಅಲ್ಲಿ ಇಟ್ಕೊಂಡು ದ ರಿಮೈನಿಂಗ್ ಟರ್ಮ್ x ಸ್ಕ್ವೇರ್ ಬೈ a ಸ್ಕ್ವೇರ್ ನಾನು ರೈಟ್ ಹ್ಯಾಂಡ್ ಸೈಡ್ ಗೆ ಕಳಿಸ್ತೀನಿ. ಓಕೆ, ಸೊ y ಸ್ಕ್ವೇರ್ ಬೈ ಬಿ ಸ್ಕ್ವೇರ್ is equal to 1 minus x square by a square. Okay, I took x square by a square to the right hand side. Now we'll take LCM here. So y square by b square is equal to a square minus x square whole divided by a square. Okay, so let's take bracket here. So y square is equal to e b square il barutte. So b square of a square minus x square whole divided by a square na ille barkoltini. Okay na. Now what is y? So y is equal to e root of b square by a square of a square minus x square. So ಇದನ್ನ ಸಾಲ್ವ್ ಮಾಡಿ ಬರೆದ್ರೆ, ಸೊ ಇವಾಗ ಬಿ ಅಂಡ್ ಎ ಆಕ್ಚುಲಿ ಇಟ್ಸ್ ಔಟ್ ಆಫ್, ವಿ ಕ್ಯಾನ್ ಟೇಕ್ ಔಟ್ ಆಫ್ ರೂಟ್ ಮಕ್ಳು, ಬಿಕಾಸ್ ಇಟ್ಸ್ ಆಕ್ಚುಲಿ ಇಂಡಿಪೆಂಡೆಂಟ್ ಟರ್ಮ್ಸ್, ವಿ ಕ್ಯಾನ್ ಟೇಕ್ ದಮ್ ಔಟ್ ಆಯ್ತಾ. ಸೊ ವಿ ಗೆಟ್ ಬಿ ಬೈ ಎ ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಸಿಗುತ್ತೆ. ಓಕೆ, ನಾವು ವಿಲ್ ಬಿ ಥಿಂಕಿಂಗ್ ಏನಕ್ಕೆ ನಾನು ಎ ಸ್ಕ್ವೇರ್ ಮತ್ತೆ ಎಕ್ಸ್ ಸ್ಕ್ವೇರ್ ನಾನು ರೂಟ್ ಇಂದ ತಗೊಂಡ್ ಬರಲಿಲ್ಲ ಆಚೆ ಅಂದ್ರೆ, those two are separated by minus. Okay, that is one reason we are unable to bring a square and x square out of the root. But b by a another division format ಅಲ್ಲಿ ಇತ್ತು, and they are actually square format. So root ಇಂದ ಆಚೆ ಬಂತು. So b by a of root of a square minus x square ಸಿಕ್ತು. Okay, so this is why this is how we have to solve for y ಆಯ್ತಾ.
ನಾವು ಈಗ y ಏನಿದೆ ಅದ್ರ ಜಾಗದಲ್ಲಿ b by a of root of a square minus x square ನ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಓಕೆ, ಸೊ here in this case I'll take area is equal to 0 to a b by a root of what is that, what did I get in the previous case? Yeah, so a square minus x square, correct? Yeah, a square minus x square dx. ಓಕೆ, ನಾವು ಇವಾಗ ಪ್ರೀವಿಯಸ್ ಕೇಸಲ್ಲಿ ಏನು ಮಾಡಿದೆ, ಸೇಮ್ ಕಾನ್ಸೆಪ್ಟ್. ಸೊ ಇಲ್ಲಿ ಯು ಕೀಪ್ b by a outside and integration of a square minus x square is once again x by 2 root of a square minus x square plus a square by 2 sin inverse of x by a with 0 to a limits. ಓಕೆನಾ? ಸೊ ನಾವು ಅಲ್ಲಿ ಏನು ಮಾಡಿದೆ, ಸೇಮ್ ಕಾನ್ಸೆಪ್ಟ್ ನಾನು ಮತ್ತೆ ವಾಪಸ್ ತರ್ತೀನಿ. ಸೊ ಏರಿಯಾ ಇಸ್ ಈಕ್ವಲ್ ಟು ಬಿ ಬೈ ಎ ಆಫ್ ಇದು ಅಪ್ಪರ್ ಲಿಮಿಟ್ 0 ಆಗುತ್ತೆ ಪ್ಲಸ್ ಎ ಸ್ಕ್ವೇರ್ ಬೈ 2 ಸೈನ್ ಇನ್ವರ್ಸ್ ಆಫ್ 1 ಆಗುತ್ತೆ ಅಲ್ವಾ, ಮೈನಸ್ ದ ಸೆಕೆಂಡ್ ಟರ್ಮ್ 0 ಆಗುತ್ತೆ, ಅಪ್ಪರ್ ಲಿಮಿಟ್ ಮೈನಸ್ ಲೋವರ್ ಲಿಮಿಟ್. ಓಕೆ, ಸೊ ಏರಿಯಾ ಇಸ್ ಈಕ್ವಲ್ ಟು ಬಿ ಬೈ ಎ ಆಫ್ ಎ ಸ್ಕ್ವೇರ್ ಬೈ 2 ಇಂಟು ಪೈ ಬೈ 2 ಆಯಿತು. ಸೊ ಇಫ್ ಯು ಸಾಲ್ವ್ ದಿಸ್ ಕಂಪ್ಲೀಟ್ಲಿ, ಸೊ ಬಿ, ಸೊ ಇಲ್ಲಿ ಎ ಆ್ಯಂಡ್ ಎ ಕ್ಯಾನ್ಸಲ್ ಆಯ್ತಾ, ಸೊ ಪೈ ಬಿ ಎ, ಅರೆ ಪೈ ಎ ಬಿ ಡಿವೈಡೆಡ್ ಬೈ 4 ಸಿಕ್ತು ಮಕ್ಕಳೇ, ಕರೆಕ್ಟಾ? ಪೈ ಎ ಬಿ ಡಿವೈಡೆಡ್ ಬೈ 4, ಐ ಥಿಂಕ್ ಪೈ ಎ ಬಿ ಡಿವೈಡೆಡ್ ಬೈ 4 ಸಿಕ್ತು. ಇದಾದ್ಮೇಲೆ ದಿಸ್ ಇಸ್ ದ ಏರಿಯಾ ಫಸ್ಟ್ ಕ್ವಾಡ್ರೆಂಟ್, ಲೈಕ್ ಹೌ ವಿ ಡಿಡ್ ಇನ್ ದ ಪ್ರೀವಿಯಸ್ ಕೇಸ್. ಸೊ ಟೋಟಲ್ ಏರಿಯಾ ಇಸ್ ಈಕ್ವಲ್ ಟು area is equal to 4 into the actual area. Actual area is pi AB, right? So pi AB by 4. So 4 cancel ಆಯ್ತು. So the area of ellipse is pi AB ಮಕ್ಕಳೇ. Okay, so this is the answer. Okay ನಾ? So pi AB ಅಂತ ಬಂದ್ರೆ ಸಾಕು, ಅಲ್ಲಿ pi r square, ಇದು pi AB. Okay, a ಅಂದ್ರೆ ಇಲ್ಲಿದೆ ಟರ್ಮ್, b ಅಂದ್ರೆ ಇದು. ಓಕೆ, ಸೊ ಈ ಫಾರ್ಮೆಟ್ನ ಸಾಲ್ವ್ ಮಾಡಿದ್ರೆ ಸಿ 1 2 3 4 5 ಸ್ಟೆಪ್ಸ್ ಮಾಡಿದ್ರೆ 5 ಮಾರ್ಕ್ಸ್ ಬರುತ್ತೆ. ಯಾ, ಸೊ ದಿಸ್ ಇಸ್ ಈಸಿ, ನೋ? ಇನ್ಸ್ಟೆಡ್ ಆಫ್ ಗೋಯಿಂಗ್ ಫಾರ್ ಸಮ್ ಅದರ್ ಟಾಪಿಕ್ಸ್ ಅಂಡ್ ಲೂಸಿಂಗ್ ಮಾರ್ಕ್ಸ್, ದಿಸ್ ಇಸ್ ಆಕ್ಚುಲಿ ಈಸಿ ಮಕ್ಕಳು. ಓಕೆ, ಸೊ ಇದು ಅಂಡ್ ದ ಪ್ರೀವಿಯಸ್ ಒನ್. ಓಕೆ, ಇದು ಕೂಡ ಇಯರ್ ಆಲ್ಸೋ ವಿ ಹ್ಯಾವ್ ಓನ್ಲಿ 5 ಸ್ಟೆಪ್ಸ್ ಅಂಡ್ ದ ಪ್ರೀವಿಯಸ್ ಒನ್ this was also like, we have only 5 steps, but only thing is either solving for y is one thing that you have to keep in mind. Okay, so next same format ಅಲ್ಲಿ instead of a and b ಮಕ್ಕಳೇ they have given numbers ಆಯ್ತಾ, x square by 16 plus y square by 9 is equal to 1. ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಸೊ ಈ ಡಯಾಗ್ರಾಮ್ ಅಲ್ಲಿ x square by 16 ಅಲ್ವಾ, ಇದೇನಾಗುತ್ತೆ 4,0 ಆಗುತ್ತೆ. ಓಕೆ, ಸೊ ಇದು 4,0 ಅಂಡ್ ಇಲ್ಲಿ 0,3 ಆಗುತ್ತೆ. ಈ ಡಯಾಗ್ರಾಮ್ ವೆರಿ ಇಂಪಾರ್ಟೆಂಟ್ ಆಯ್ತಾ. ಸೊ ಸೇಮ್ ಇದೇ ತರನೇ ಬರೀಬೇಕು. ಅಂಡ್ ಇಲ್ಲಿ ತಗೊಳ್ಳುವಾಗ ಏರಿಯಾ ಇಸ್ ಈಕ್ವಲ್ ಟು 0 ಟು, ಇದು ನೋಡಿ, ಇದು 0 to 4 ಅಲ್ವಾ, 0 to 4 y dx ಆಯ್ತು, y dx. ಇವಾಗ ಇಫ್ ಯು ಕಂಪೇರ್ ಇಯರ್, a ಸ್ಕ್ವೇರ್ ಜಾಗದಲ್ಲಿ 16 ಇದೆ ಅಂಡ್ b ಸ್ಕ್ವೇರ್ ಜಾಗದಲ್ಲಿ 9 ಇದೆ, ರೈಟ್? ಸೊ ವಾಟ್ ಈಸ್ a is equal to 4 and b is equal to 3. This is how we get it. Okay, so this is one thing. Now ಅಲ್ಲಿ ಪ್ರೀವಿಯಸ್ ಕೇಸಲ್ಲಿ ನಮಗೆ y is equal to b by a root of a square minus x square ಸಿಕ್ತು, root of a square minus x square. So same here also we get the same ಆಯ್ತಾ. ಈಗ ನಾನು ರೀಪ್ಲೇಸ್ ಮಾಡಿದ್ರೆ y is equal to 0 to 4, b ಅಂದ್ರೆ ಇಲ್ಲಿ ಆಕ್ಚುಲಿ ಏನು 3/4 ಅಲ್ವಾ, 3/4 of root of a square is 16 minus x square dx ಬರುತ್ತೆ ಮಕ್ಕಳೇ. ಓಕೆ, if you solve this further, okay, the final answer ಬಂದು pi, a value ಎಷ್ಟು, pi value, a value is how much, it is 4, right? 4, a b is 3, so answer ಬಂದು 12 pi ಬರುತ್ತೆ. Okay, so pi ab, right? Area of ellipse is pi ab, so 12 pi is the answer. Okay, whatever I did in the previous step, so same step na follow ಮಾಡಿದ್ರೆ, trust me, you will get 12 pi as an answer and easily you will get 5 out of 5 in this. Okay ನಾ? So diagram ನ ನೋಡ್ಕೊಳ್ಳಿ, ಫಾರ್ಮ್ಯಾಟ್ ನ ಸಾಲ್ವ್ ಮಾಡ್ಕೊಳ್ಳಿ, ಸೊ ಈಸಿಯಾಗಿ ಆನ್ಸರ್ ಬರುತ್ತೆ. ಓಕೆ, ನೆಕ್ಸ್ಟ್ 5 ಮಾರ್ಕ್ಸ್ ಅಲ್ಲಿ ದೀಸ್ ಕ್ವಶನ್ಸ್ ಆರ್ ಇಂಪಾರ್ಟೆಂಟ್ ಮಕ್ಕಳೇ. ಓಕೆ, ಇದೇ ಥರನೇ ಬರುತ್ತೆ. ಫೈಂಡ್ ದ ಇಂಟಿಗ್ರಲ್ ಆಫ್ ರೂಟ್ ಆಫ್ 1 by root of a square minus x square. ಓಕೆ, ಸೊ ನಾನು ಇದ್ರ ಮೇಲೆ ಕಂಪ್ಲೀಟ್ ಆಗಿ ಒಂದು ವಿಡಿಯೋ ಮಾಡಿದ್ದೀನಿ. ಓಕೆ, ನನ್ನ ವಿಡಿಯೋನ ನೋಡಿದ್ರೆ ಗೊತ್ತಾಗುತ್ತೆ. ಸೊ ಅದ್ರ ಲಿಂಕ್ ಬೇಕಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ಸೊ ಜಸ್ಟ್ ಗೋ ಅಂಡ್ ವಾಚ್ ದಿಸ್ ಆಯ್ತಾ. ಸೊ ಪ್ರತಿಯೊಂದಕ್ಕೂ ಒಂದು ಫಾರ್ಮೆಟ್ ಇದೆ. ಐ ಕ್ಯಾನ್ ಪ್ರಾಮಿಸ್ ಯು ದಟ್ ಒನ್ಸ್ ಯು ವಾಚ್ ದಟ್ ವಿಡಿಯೋ, ಲೈಕ್ ಕ್ಲಿಯರ್ ಆಗಿ ಕಲಿಬಹುದು ಅದನ್ನ. ಓಕೆ, ಸೊ ಇದನ್ನ ನೋಡ್ಕೊಳ್ಳಿ, ಇದು ಒಂದು ಕ್ವಶನ್ 5 ಮಾರ್ಕರ್ಗೆ ಬಂದೇ ಬರುತ್ತೆ. ಓಕೆನಾ? ಸೊ
ನೆಕ್ಸ್ಟ್ ಇದು ಕೂಡ ಇಟ್ಸ್ ಆಕ್ಚುಲಿ ಪಾರ್ಟ್ ಆಫ್ ದಿಸ್ ಇಟ್ ಸೆಲ್ಫ್ ಆಯ್ತಾ. ಸೊ ಬಟ್ ಇದು ಸಪರೇಟ್ ಆಗಿದೆ, ಇದನ್ನ ನಾನು ಮಾಡಿಲ್ಲ ಮಕ್ಕಳೇ. ಓಕೆ, ಬೇಕು ಅಂದ್ರೆ ಹೇಳಿ ಅಲ್ಲಿ ಡೂ ಇಟ್. ಸೊ 3 ಡಿರೈವೇಷನ್ಸ್ ಬರುತ್ತೆ. ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್, ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್, ಮತ್ತೆ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ರೂಟ್. ಅದ್ರ ಮೇಲೆ ಇದು ಕೂಡ ಒಂದು ಫಾರ್ಮ್ಯಾಟ್ ಅಲ್ಲಿ ಆಗುತ್ತೆ. ಅಂಡ್ ದಿಸ್ ಕ್ಯಾನ್ ಆಲ್ಸೋ ಕಮ್ ಫಾರ್ 5 ಮಾರ್ಕ್ಸ್. ಆನ್ ವಾಟ್ ಬೇಸಿಸ್ ಐ ಆಮ್ ಸೇಯಿಂಗ್ ಆಲ್ ಆಫ್ ದಿಸ್ ಇಸ್ ಬಿಕಾಸ್ ನಿಮ್ಮ ಬೋರ್ಡ್ ಎಕ್ಸಾಮ್ ಅಲ್ಲಿ 5 ಮಾರ್ಕ್ಸ್ ಲಾಸ್ಟ್ 3 ಕ್ವಶನ್ಸ್ ಆರ್ ಆಕ್ಚುಲಿ ನಿಮ್ಮ ಸಿಲೆಬಸ್, ಈಗಿನ ಪ್ರೆಸೆಂಟ್ ಸಿಲೆಬಸ್ ಅಲ್ಲಿ ಸಿಲೆಬಸ್ಗೆ ಇರೋದಾಯ್ತಾ. ಸೊ ಬೇಸ್ಡ್ ಆನ್ ದೋಸ್ ಕ್ವಶನ್ಸ್ ಮಕ್ಕಳೇ, ಲೈಕ್ ಐ ಫೀಲ್ ದಟ್ ದೀಸ್ ಆರ್ ದ ಕ್ವಶನ್ಸ್ ದಟ್ ವಿಲ್ ಕಮ್. ದಟ್ಸ್ ವೈ ಆ ಫಾರ್ಮ್ಯಾಟ್ ಅಲ್ಲಿ ಕಲ್ತ್ಕೊಳ್ಳಿ, ಸೊ ದಟ್ ಈಸಿಲಿ ಯು ಕ್ಯಾನ್ ಸ್ಕೋರ್ ಫುಲ್ ಮಾರ್ಕ್. ಓಕೆ, ನೆಕ್ಸ್ಟ್ ಒನ್. ಸೊ ನೆಕ್ಸ್ಟ್ ಒನ್ 5 ಮಾರ್ಕ್ಸ್ ಅಲ್ಲಿ ಐ ಫೀಲ್ ದಟ್ 2 ಕ್ವಶನ್ಸ್ ಬರ್ಬೋದು ಇಲ್ಲಿ ಅಂತ. ಸೊ ಸಾಲ್ವಿಂಗ್ ಡಿಫರೆನ್ಷಿಯಲ್ ಲೀನಿಯರ್ ಡಿಫರೆನ್ಷಿಯಲ್ ಇಕ್ವೇಶನ್ ಮಕ್ಕಳೇ. ಓಕೆ, ಸೊ ಲೀನಿಯರ್ ಡಿಫರೆನ್ಷಿಯಲ್ ಇಕ್ವೇಶನ್ ವೆರಿ ಸಿಂಪಲ್ ಒನ್ ಆಯ್ತಾ. ಫಾರ್ಮ್ಯಾಟ್ ಗೊತ್ತಿರಬೇಕು ನಿಮಗೆ. ಓಕೆ, ಸೊ ದ ಫಸ್ಟ್ ಒನ್ ಇಸ್ ಜನರಲ್ ಫಾರ್ಮ್ ಆಫ್ ಲೀನಿಯರ್ ಡಿಫರೆನ್ಷಿಯಲ್ ಇಕ್ವೇಶನ್, dy by dx ಪ್ಲಸ್ py is equal to q. ಈ ತರ ಕೊಟ್ಟಿರ್ತಾರೆ. ಓಕೆ, ದಿಸ್ ಇಸ್ ದ ಜನರಲ್ ಫಾರ್ಮ್ ಆಫ್ ಕ್ವಾಡ್ರಾಟಿಕ್ ಇಕ್ವೇಶನ್, ಸಾರಿ ಜನರಲ್ ಫಾರ್ಮ್ ಆಫ್ ಡಿಫರೆನ್ಷಿಯಲ್ ಇಕ್ವೇಶನ್. ಓಕೆ, ಸೊ dy by dx plus py is equal to q. ಈ ತರ ಇದ್ದಾಗ you have to identify what is p and what is q. So p ಅಂದ್ರೆ the term next to y ಕಂಡ್ರು. Okay, the term next to y is actually p, and the term that is next to the LHS. Okay, so next to the RHS is actually q. Okay, ಇಲ್ಲಿ ಯಾವಾಗಲೂ ಇದೆ dy by dx ಇರಬೇಕು. ಏನಾದ್ರೆ ಎಕ್ಸ್ಟ್ರಾ ಟರ್ಮ್ಸ್ ಇದ್ರೆ we won't be able to do that ಆಯ್ತಾ. ಸ್ವಲ್ಪ ಅಡ್ಜಸ್ಟ್ಮೆಂಟ್ ಎಲ್ಲ ಇದೆ, I'll explain that. ಬಟ್ ದಿಸ್ ಇಸ್ ದ ಜನರಲ್ ಫಾರ್ಮ್ ಆಫ್ ಲೀನಿಯರ್ ಡಿಫರೆನ್ಷಿಯಲ್ ಇಕ್ವೇಶನ್. ಇವಾಗ ಇಲ್ಲಿ ಫಸ್ಟ್ ಪಿ ಅಂಡ್ ಪಿ ಅಂದ್ರೆ ಏನು, ಕ್ಯೂ ಅಂದ್ರೆ ಏನು ಅಂತ ಬರೆಯದೆ 1 ಮಾರ್ಕ್. ಇದಕ್ಕೆ 1 ಮಾರ್ಕ್ ಕೊಡ್ತಾರೆ. ಓಕೆ, ಇದಾದ್ಮೇಲಿಂದ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಅಂತ ಬರುತ್ತೆ. ಓಕೆ, ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಇಸ್ ಈಕ್ವಲ್ ಟು ಇಂಟಿಗ್ರೇಷನ್ ಆಫ್ ನಾಟ್ ಇಂಟಿಗ್ರೇಷನ್, ಇ ಟು ದ ಪವರ್ ಇಂಟಿಗ್ರೇಷನ್ ಆಫ್ ಪಿ ಡಿ ಎಕ್ಸ್. ಓಕೆ, ಇಂಟಿಗ್ರೇಷನ್ ಆಫ್ ಪಿ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಷ್ಟೇ. ಓಕೆ, ಬಟ್ ಎಕ್ಸ್ಪೋನೆನ್ಷಿಯಲ್ ತಲೆ ಮೇಲೆ ಮಾಡ್ತೀರಾ. ಓಕೆ, ಎಕ್ಸ್ಪೋನೆನ್ಷಿಯಲ್ ತಲೆ ಮೇಲೆ ಇಂಟಿಗ್ರೇಷನ್ ಮಾಡೋದು ಇಸ್ ನಥಿಂಗ್ ಬಟ್ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್. ಇದನ್ನ ಅರ್ಥ ಮಾಡ್ಕೊಳ್ಳಿ, ಸ್ವಲ್ಪ ಕನ್ಫ್ಯೂಷನ್ ಆಗ್ಬೋದು, ಬಟ್ ಫಾರ್ಮುಲಾ ನೋಡುವಾಗ ಸ್ವಲ್ಪ ಭಯ ಆಗುತ್ತೆ, ಬಟ್ ನಥಿಂಗ್ ಟು ವರಿ. ಓಕೆ, ಸೊ ದಿಸ್ ಇಸ್ ಎಕ್ಸ್ಪೋನೆನ್ಷಿಯಲ್ ಪವರ್ ಇ ಟು ದ ಪವರ್ ಪಿ ಡಿ ಎಕ್ಸ್. ಪಿ ಅಂದ್ರೆ ಏನು, ದ ಟರ್ಮ್ ನೆಕ್ಸ್ಟ್ ಟು ವೈ. ಅರ್ಥ ಆಯ್ತಾ? ಇದಾದ್ಮೇಲಿಂದ ಜನರಲ್ ಸೊಲ್ಯೂಷನ್. ಸೊ ಜನರಲ್ ಸೊಲ್ಯೂಷನ್ ಇಸ್ ಈಕ್ವಲ್ ಟು y into integrating factor. Y into integrating factor is equal to integration of q into integrating factor plus c ಕಂಡ್ರು. Okay, so this is the formula. Here there's one dx because you integrate here. Okay, so ಇದೊಂದು ಇಂಟಿಗ್ರೇಷನ್ ಬರುತ್ತೆ. ಸೊ ಅದನ್ನ ಬಿಟ್ಟು ಐ ಹೋಪ್ ಇನ್ಯಾವುದು ಕಷ್ಟ ಆಗಲ್ಲ. ಓಕೆ, ನೆಕ್ಸ್ಟ್ ಪರ್ಟಿಕ್ಯುಲರ್ ಸೊಲ್ಯೂಷನ್ಸ್ ಬರುತ್ತೆ. ಪರ್ಟಿಕ್ಯುಲರ್ ಸೊಲ್ಯೂಷನ್ ಇಸ್ ಟು ಫೈಂಡ್ ಔಟ್ ಸಿ ವ್ಯಾಲ್ಯೂ ಮಕ್ಕಳೇ. ಓಕೆ, ಸೊ ಅದು ಕೂಡ ಎಕ್ಸ್ ಅಂಡ್ ವೈ ಇರುತ್ತೆ. ಫಸ್ಟ್ ಜನರಲ್ ಸೊಲ್ಯೂಷನ್ ಹೇಗೆ ಫೈಂಡ್ ಔಟ್ ಮಾಡೋದನ್ನ ಅರ್ಥ ಮಾಡ್ಕೊಳ್ಳಿ, then easily you can find out particular solutions. Okay, so let's solve one by one ಆಯ್ತಾ. ಸೊ ನಿಮಗೆ ಅರ್ಥ ಆಗುತ್ತೆ. ಸೊ ಫಸ್ಟ್ ಕ್ವಶನ್, ಸೊ dy by dx minus y is equal to cos x. ಓಕೆ, ಈಗ ನೀವು ಜನರಲ್ ಫಾರ್ಮ್ಗೆ ಕಂಪೇರ್ ಮಾಡಿದ್ರೆ ವಿ ಹ್ಯಾವ್ dy by dx ಪ್ಲಸ್ ಪಿ ವೈ ಇಸ್ ಈಕ್ವಲ್ ಟು ಕ್ಯೂ ಅಲ್ವಾ. ಸೊ ಇವಾಗ ಪಿ ಜಾಗದಲ್ಲಿ ಏನಿದೆ ನೋಡಿ, ಈಗ ಪಿ ಜಾಗದಲ್ಲಿ ಇಟ್ಸ್ ಆಕ್ಚುಲಿ -1 ಇದೆ ಅಲ್ವಾ, ಅಂಡ್ ಕ್ಯೂ ಜಾಗದಲ್ಲಿ ಕಾಸ್ ಎಕ್ಸ್ ಇದೆ. ಕರೆಕ್ಟ್ ಮಕ್ಕಳೇ? ಸೊ ಪಿ ಜಾಗದಲ್ಲಿ -1 ಇದೆ ಅಂಡ್ ಕ್ಯೂ ಜಾಗದಲ್ಲಿ ಕಾಸ್ ಎಕ್ಸ್ ಇದೆ. ಸೊ ದಟ್ ಇಸ್ ವಾಟ್ ಆರ್ ಪಿ ಅಂಡ್ ಕ್ಯೂ. ಓಕೆ, ಸೊ ಇಷ್ಟನ್ನ ಬರೆದ್ರೆ 1 ಮಾರ್ಕ್ಸ್ ಈಸಿಯಾಗಿ ಬರುತ್ತೆ. ಆಫ್ಟರ್ ದಿಸ್ ವಾಟ್ ಯು ಹ್ಯಾವ್ ಟು ಡೂ ಇಸ್ ಯು ಹ್ಯಾವ್ ಟು ಗೋ ಫಾರ್ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್. ಸೊ ವಾಟ್ ಈಸ್ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್? ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ is equal to e to the power integration of p dx. Okay, so integration of e to the power p is actually -1 dx. So integration of -1 is e to the power minus x. Okay, and for this plus c baribega, because we did integration, do we have to write plus c? No, we should not write plus c only for this integrating factor magli. Okay, ನಮಗೆ ಇವಾಗ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಸಿಕ್ತು, ದಟ್ ಈಸ್ e to the power -x. Okay, ಇದಾದ್ಮೇಲಿಂದ now the actual process starts. So general solution. So general solution is equal to y into integrating factor is equal to integration of q into integrating factor dx plus c. Okay, so this is the formula. Now we'll replace all of these. So y into e to the power minus x is equal to integration of q is what? Q is actually cos x alva. So cos x into e to the power minus x dx plus c. Okay, so ಇಲ್ಲಿ ಏನಕ್ಕೆ ಪ್ಲಸ್ ಸಿ ಬರ್ತೀವಿ ಅಂದ್ರೆ this is actually after integration usually we write plus c.
ಇಲ್ಲಿ ಫಾರ್ಮುಲಾದಲ್ಲಿ ಅದನ್ನ ಬ್ಲೆಂಡ್ ಮಾಡಿದ್ದಾರೆ ಆಯ್ತಾ. ನಥಿಂಗ್ ಟು ವರಿ, ಯು ಕ್ಯಾನ್ ಸ್ಕಿಪ್ ಔಟ್ ಅಂಡ್ ಇನ್ ದ ಎಂಡ್ ಯು ಕ್ಯಾನ್ ರೈಟ್ ಪ್ಲಸ್ ಲೈಕ್ ಈಸಿಲಿ ಯು ಕ್ಯಾನ್ ರೀಪ್ಲೇಸ್ ದಟ್. ಓಕೆ, ಸೊ ಇದನ್ನ ಸ್ವಲ್ಪ ಸಾಲ್ವ್ ಮಾಡ್ಕೋಬೇಕಾಯ್ತಾ ಇಲ್ಲಿ. ಸೊ ಇಫ್ ಯು ಸಾಲ್ವ್ ದಿಸ್, ಇಲ್ಲಿ ಆಕ್ಚುಲಿ ನೋಡಿ ಇಂಟಿಗ್ರೇಷನ್ ಆಫ್ ಕಾಸ್ ಎಕ್ಸ್ ಇಂಟು ಇ ಟು ದ ಪವರ್ ಮೈನಸ್ ಎಕ್ಸ್ ಇದೆ, ಓಲ್ಡ್ ಮೆಥಡ್, ಬೈ ಪಾರ್ಟ್ಸ್ ಮೆಥಡ್. ಸೊ ಯು ನೋ ಹೌ ಟು ಸಾಲ್ವ್ ದಿಸ್ ಆಯ್ತಾ. ನಾನು ಬೈ ಪಾರ್ಟ್ಸ್ ಮೇಲೆ ಸಪ್ರೇಟ್ ಆಗಿ ಒಂದು ವಿಡಿಯೋ ಮಾಡಿದ್ದೀನಿ. ಸೊ ಇಫ್ ಯು ಹವ್ ನಾಟ್ ವಾಚ್ಡ್, ಸೊ ಪ್ಲೀಸ್ ಗೋ ಅಂಡ್ ವಾಚ್ ದಟ್ ಮಕ್ಕಳೇ. ಓಕೆ, ಸೊ ಇದನ್ನ ಫಸ್ಟ್ ಆಫ್ ಆಲ್ ಐ ಅಂತ ತಗೊಳ್ಬೇಕು, ಅದರ್ವೈಸ್ ದಿಸ್ ಇಸ್ ನಾಟ್ ಸಾಲ್ವೇಬಲ್. ಸೊ ಕಾಸ್ ಎಕ್ಸ್ ಇಂಟು ಇ ಟು ದ ಪವರ್ ಮೈನಸ್ ಎಕ್ಸ್ ಡಿ ಎಕ್ಸ್, ಇದನ್ನ ಸಪ್ರೇಟ್ ಆಗಿ ಸಾಲ್ವ್ ಮಾಡ್ಕೊಳ್ತೀನಿ. ಇಯರ್ ಕಾಸ್ ಎಕ್ಸ್ ಇಸ್ ಫಸ್ಟ್ ಫಂಕ್ಷನ್ ಅಂಡ್ ಇ ಟು ದ ಪವರ್ ಮೈನಸ್ ಎಕ್ಸ್ ಇಸ್ ಸೆಕೆಂಡ್ ಫಂಕ್ಷನ್. ಸೊ ಕಾಸ್ ಎಕ್ಸ್ ನ ಹಾಗೆ ಇಡ್ತೀನಿ, ಇ ಟು ದ ಪವರ್ ಮೈನಸ್ ಎಕ್ಸ್ ಇಂಟಿಗ್ರೇಷನ್ ಇಸ್ ಇ ಟು ದ ಪವರ್ ಮೈನಸ್ ಎಕ್ಸ್ ಡಿವೈಡೆಡ್ ಬೈ ಮೈನಸ್ 1 minus of e to the power minus x divided by minus 1 and cos x differentiation is minus sin x into dx. Okay, so ಇದನ್ನ ಸಾಲ್ವ್ ಮಾಡ್ಕೊಂಡ್ರೆ minus e to the power x of cos x minus minus plus ಆಗುತ್ತೆ. So this is integration of e to the power x sin x dx. So ಇಲ್ಲಿ ನೋಡಿ ಅಗೇನ್ ನಮಗೆ ಬೈ ಪಾರ್ಟ್ ಸಿಗುತ್ತೆ, e to the power x sin x ಬೈ ಪಾರ್ಟ್ ಸಿಗುತ್ತೆ. ಲೆಟ್ಸ್ ಸಾಲ್ವ್ ಫರ್ದರ್. ಸೊ i is equal to minus e to the power x cos x ಮೈನಸ್ ಆಫ್ ಆಯ್ತಾ. ವೆರಿ ವೆರಿ ಇಂಪಾರ್ಟೆಂಟ್ ಸ್ಟೆಪ್ ನಮ್ಗೆ ಇಲ್ಲಿ ಮೈನಸ್ ಓಪನ್ ಆಗುತ್ತೆ. ಸೊ ದಟ್ಸ್ ವೈ, ಅಂಡ್ ಇದು ಒಂದು 2-3 ಟರ್ಮ್ಗೆ ಕನ್ವರ್ಟ್ ಆಗೋದ್ರಿಂದ ಸೊ ವಿ ಹ್ಯಾವ್ ಟು ಟೇಕ್ ಮೈನಸ್ ಆಫ್ ಬ್ರಾಕೆಟ್ ತಗೊಳ್ಳಿ ಮಕ್ಕಳೇ. ಓಕೆ, ಸೊ ಇ ಟು ದ ಪವರ್ ಎಕ್ಸ್, ಸಾರಿ ನಾಟ್ ಇ ಟು ದ ಪವರ್ ಎಕ್ಸ್, ಸೈನ್ ಎಕ್ಸ್ ನ ಆಗಿಡೋಣ. ಇ ಟು ದ ಪವರ್ ಎಕ್ಸ್ ಡಿಫರೆನ್ಸ್ ಇಸ್ ಇ ಟು ದ ಪವರ್ ಎಕ್ಸ್ ಇ ಟು ದ ಪವರ್ ಮೈನಸ್ ಎಕ್ಸ್, ನೋ ಇ ಟು ದ ಪವರ್ ಮೈನಸ್ ಎಕ್ಸ್ ಬೈ ಮೈನಸ್ 1 ಮೈನಸ್ ಆಫ್ ಇ ಟು ದ ಪವರ್ ಮೈನಸ್ ಎಕ್ಸ್ ಬೈ ಮೈನಸ್ 1 into sin x differentiation is so cos x dx. Okay, so ಇದನ್ನ ಸ್ವಲ್ಪ ಸಾಲ್ವ್ ಮಾಡಿ ಬರೆದ್ರೆ so I is equal to minus e to the power x cos x, so minus minus plus ಆಗುತ್ತೆ, e to the power minus x sin x, so minus into minus plus ಆಗುತ್ತೆ, but outside minus minus ಆಗುತ್ತೆ. Okay, so e to the power minus x cos x dx. Okay, ಇವಾಗ ನೋಡಿ this is actually our old I. ಇದು this is nothing but this term, correct? These two are same. So in place of this, we can take I makle. Okay, so this is nothing but I, correct? So that is minus I. So minus I ಇದನ್ನ ಈ ಕಡೆ ತಗೊಂಡು ಬಂದ್ರೆ plus 2i ಆಯ್ತು. Okay, so I'll do here. So 2i is equal to if you rewrite this, we get e to the power minus x of sin x na first ಬರ್ಕೊಳ್ತೀನಿ, minus e to the power x cos x. So I is equal to e to the power minus x by 2 of sin x minus cos x. Okay, so this is the answer. Okay, this is the answer of only this part makle. Okay, so ಇದನ್ನ replace ಮಾಡಿ ಬರೆದ್ರೆ y into e to the power minus x is equal to e to the power minus x by 2 sin x minus cos x plus c. Okay, so this is the final answer. Okay, general solution ಆಗಿರೋದ್ರಿಂದ in the textbook ಎಲ್ಲ ಸ್ವಲ್ಪ e to the power minus x both side ಮಾಡಿ ಅಂತಾನೆ ಇದೆ. If you want to do it, you do it, otherwise this is enough control. Okay, so ಇಷ್ಟು ಮಾಡಿದ್ರೆ ಬೇಜಾನಾಯಿತು, and it is actually a long process ಮಕ್ಕಳೇ. Okay, first sum ಸ್ವಲ್ಪ ಡಿಫಿಕಲ್ಟ್ ಸಮ್ನ ತಗೊಂಡಿದ್ದೀನಿ, nothing to worry, you can like further sums ಎಲ್ಲ ಈಸಿನೇ ಇರುತ್ತೆ. ಓಕೆನಾ? So without wasting time, let's solve the next one. x plus 2y is equal to sin x ಮಕ್ಕಳೇ. Okay, so same concept. So p ಏನು, p ಅಂದ್ರೆ ಇಲ್ಲಿ 2 ಅಲ್ವಾ, so p is equal to 2 and q is equal to sin x. Okay, so integrating factor is equal to e to the power 2 dx ಆಯಿತು. ಸೊ ಅಂದ್ರೆ ಏನಾಗುತ್ತೆ, e to the power 2x ಅಲ್ವಾ, no plus for this. So general solution is y into e to the power 2x is equal to integration of sin x into e to the power 2x dx. Okay, ನಾನು ಇದರಲ್ಲಿ ಏನು ಫಾರ್ಮ್ಯಾಟ್ನ ಫಾಲೋ ಮಾಡಿದೆ, ಸೊ ದ ಸೇಮ್ ಫಾರ್ಮ್ಯಾಟ್ ಯು ಫಾಲೋ ಇನ್ ದಿಸ್ ಸಮ್, ಆರಾಮ್ಸೆ ಆನ್ಸರ್ ಬರುತ್ತೆ. ಓಕೆನಾ? ಸೊ ದಿಸ್ ಇಸ್, I'll just leave it to you all children. So I'll move on to the next one. Okay, this is very simple ಆಯ್ತಾ. So this let's solve this. So ಇಲ್ಲಿ p ಅಂದ್ರೆ ಏನು, so p is 3 and q is actually e to the power minus 2x. Simple one. Okay, so integrating factor is equal to e to the power what is that, 3 ಅಲ್ಲ, 3 dx. ಸೊ ಏನಾಗುತ್ತೆ, e to the power 3x ಆಯಿತು. ಓಕೆ, ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ e to the power 3x.
ಅದಾದ್ಮೇಲಿಂದ ಸಮ್ನ ಸಾಲ್ವ್ ಮಾಡೋದು. ಸೊ ಜನರಲ್ ಸೊಲ್ಯೂಷನ್. ಸೊ ಜನರಲ್ ಸೊಲ್ಯೂಷನ್ ಈಸ್ y ಇಂಟು e to the power 3x is equal to integration of e to the power 3x into q is what? E to the power minus 2x ಅಲ್ವಾ? E to the power minus 2x dx plus c. Okay, so y e to the power 3x is equal to ಇದನ್ನ ಸಾಲ್ವ್ ಮಾಡಿದ್ರೆ there's no both are same functions ಆಯ್ತಾ. ಇದೇನಾಗುತ್ತೆ e to the power x dx plus c ಆಯ್ತು. ಓಕೆ, ಸೊ ಇವಾಗ ಒಂದು ಟರ್ಮ್ ಇರುತ್ತೆ. ಸೊ ಒಂದು ಟರ್ಮ್ಗೆ ಈಸಿಲಿ ಯು ಕ್ಯಾನ್ ಇಂಟಿಗ್ರೇಟ್. ಸೊ ದಿಸ್ ಇಸ್ y is equal to e to the power 3x. So e to the power x integration is e to the power x itself, so plus c. So this is the general solution ಮಕ್ಕಳೇ. Okay, so general solution. You can divide everything by e to the power 2x and ಇದು ಕೂಡ ಆಗುತ್ತೆ. ಸೊ y is equal to e to the power ಅಂದ್ರೆ e to the power minus 2x plus c e to the power minus 3x. ಹೇಗೆ ಬಂತು ಅಂದ್ರೆ ಡಿವೈಡ್ ಈಚ್ ಟರ್ಮ್ ಬೈ e to the power 3x ಮಾಡಿ. ಸೊ ಈ ಆನ್ಸರ್ ಸಿಗುತ್ತೆ. ಓಕೆನಾ? ಸೊ ಇಷ್ಟೇ ಕಂಡು. ದಿಸ್ ಇಸ್ ವೈ ಐ ಆಮ್ ಸೇಯಿಂಗ್ ಲೀನಿಯರ್ ಡಿಫರೆನ್ಷಿಯಲ್ ಈಕ್ವೇಷನ್ ಇಸ್ ಈಸಿ. ಫಸ್ಟ್ ಎರಡು ಕ್ವಶನ್ಸ್ ಮಾತ್ರ ಅದನ್ನ ಇಂದ ತಗೊಂಡು ಸಾಲ್ವ್ ಮಾಡಬೇಕು ಆಯ್ತಾ. ಡಬಲ್ ಬೈ ಪಾರ್ಟ್ಸ್ ಬರೋದ್ರಿಂದ ಸ್ವಲ್ಪ ಕಷ್ಟ ಆಗುತ್ತೆ. ಅಪಾರ್ಟ್ ಫ್ರಮ್ ದಟ್ it's all similar contour. Okay, next this dy by dx plus y by x is equal to x square. Okay, here choosing p and q is very important. Okay, so now in this case p pakdalli ಏನಂದ್ರೆ ನೋಡಿ, p is actually y pakdalli it's actually 1 by x ಇದೆ ಅಲ್ವಾ. 1 by x is actually p and q ಬಂದು ಮಕ್ಕಳೇ, so q is actually x square for us. ಕರೆಕ್ಟ್? ಸೊ ವೆರಿ ಇಂಪಾರ್ಟೆಂಟ್ p ಮತ್ತೆ q ನ ಚೂಸ್ ಮಾಡೋದು. ಅಂಡ್ ಅದಾದ್ಮೇಲಿಂದ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್. So integrating factor is equal to integration of e to the power p dx. So ಇದೇನಾಗುತ್ತೆ e to the power 1 by x dx. So you know that integration of 1 by x is actually log x. So it is e to the power log x ಆಗುತ್ತೆ. ಓಕೆ, ಇಲ್ಲಿ ಸ್ವಲ್ಪ ಬೇಸಿಕ್ ಲಾಗ್ ಪ್ರಾಪರ್ಟೀಸ್ ಗೊತ್ತಿರಬೇಕು. ದಟ್ ಈಸ್ ಎಕ್ಸ್ಪೋನೆನ್ಷಿಯಲ್ ಮತ್ತೆ ಲಾಗ್ ಒಟ್ಟಿಗೆ ಇದ್ದಾಗ ಮಕ್ಕಳೇ. ಓಕೆ, ಸೊ ಇದು ಇದರ ಪ್ಯೂರ್ ಲಾಗ್ ಆಗಿರ್ಬೇಕು. 2 ಲಾಗ್ 3 ಲಾಗ್ ಆ ಥರ ಇರಬಾರ್ದು. ಇದರ ಪ್ಯೂರ್ ಲಾಗ್ ಇದ್ದಾಗ ಇದು ಬೇಸ್ ಆಕ್ಚುಲಿ ಮ್ಯಾಥಮೆಟಿಕ್ಸ್ ಅಲ್ಲಿ ಇದು ಆಲ್ವೇಸ್ ಇ ಆಗಿ ಇರುತ್ತೆ. ಸೊ ದಟ್ ಇದು ಎರಡು ಕ್ಯಾನ್ಸಲ್ ಆಗಿ ಏನಿದೆ ಅದೇ ಬರುತ್ತೆ. ಸೊ ಎಕ್ಸ್ ಅಂತ ಬರುತ್ತೆ. ಸೊ ಫಾರ್ ದಿಸ್ ಎಕ್ಸ್ ಇಸ್ ದ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಆಯ್ತಾ. ಸೊ ರಿಮೆಂಬರ್ ಇ ಟು ದ ಪವರ್ ಲಾಗ್ ಫಾರ್ ಎಕ್ಸಾಂಪಲ್ ಇಲ್ಲಿ 500 ಇತ್ತು, ಲಾಗ್ 500. ಓಕೆ, ಈ ಎಕ್ಸ್ಪೋನೆನ್ಷಿಯಲ್ ಮೇಲೆ ಲಾಗ್ ಇರೋದ್ರಿಂದ ಆನ್ಸರ್ ಬಂದು 500 ಆಗುತ್ತೆ. ಓಕೆ, ಈ ತರ. ಓಕೆನಾ? ಸೊ ಇಲ್ಲಿ ಲಾಗ್ ಪಕ್ಕ ಎಕ್ಸ್ ಇದ್ರಿಂದ ಸೊ ಎಕ್ಸ್ ಆಯಿತು. ಓಕೆ, ಸೊ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಸಿಕ್ತು ನಮಗೆ. ವಾಟ್ ಇಸ್ ದಟ್ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್? ಇಟ್ ಇಸ್ ಎಕ್ಸ್. ಸೊ ನಾವು ಜನರಲ್ ಸೊಲ್ಯೂಷನ್. ಸೊ ಜನರಲ್ ಸೊಲ್ಯೂಷನ್ ಬಂದು y ಇಂಟು ಎಕ್ಸ್ ಇಸ್ ಈಕ್ವಲ್ ಟು ಇಂಟಿಗ್ರೇಷನ್ ಆಫ್ ಕ್ಯೂ ಇಸ್ ವಾಟ್? ಇಟ್ಸ್ ಎಕ್ಸ್ ಸ್ಕ್ವೇರ್ ಇಂಟು ಎಕ್ಸ್ ಡಿ ಎಕ್ಸ್ ಪ್ಲಸ್ ಸಿ ಅಲ್ವಾ. ಸೊ ಇದನ್ನು ಸಾಲ್ವ್ ಮಾಡಿದ್ರೆ ಎಕ್ಸ್ ವೈ ಇಸ್ ಈಕ್ವಲ್ ಟು ಇಂಟಿಗ್ರೇಷನ್ ಆಫ್ ಎರಡನ್ನ ಮಲ್ಟಿಪ್ಲೈ ಮಾಡ್ಬೋದು, ಎಕ್ಸ್ ಕ್ಯೂಬ್ ಡಿ ಎಕ್ಸ್ ಪ್ಲಸ್ ಸಿ. ಸೊ ಇದನ್ನ ಸಾಲ್ವ್ ಮಾಡಿ. ಸೊ ಸಾಲ್ವ್ ಮಾಡಿದ್ರೆ ಎಕ್ಸ್ ಕ್ಯೂಬ್ ಇಂಟಿಗ್ರೇಷನ್ ಇಸ್ ಎಕ್ಸ್ ದ ಪವರ್ 4/4 ಅಲ್ವಾ. ಸೊ ಎಕ್ಸ್ ವೈ ಇಸ್ ಈಕ್ವಲ್ ಟು ಎಕ್ಸ್ ದ ಪವರ್ 4/4 ಪ್ಲಸ್ ಸಿ ಆಯ್ತು. ನಾವು ಇಫ್ ಯು ಡಿವೈಡ್ ಎವ್ರಿಥಿಂಗ್ ಬೈ ಎಕ್ಸ್ ಯು ಗೆಟ್ ವೈ ಇಸ್ ಈಕ್ವಲ್ ಟು ಎಕ್ಸ್ ದ ಪವರ್ 3/4 ಪ್ಲಸ್ ಸಿ ಎಕ್ಸ್ ದ ಪವರ್ -1. ಸೊ ಇದನ್ನ ಮಾಡೋಕ್ಕಾಗಲಿಲ್ಲ ದಯವಿಟ್ಟು ಲೈಕ್ ತಪ್ಪು ಮಾಡಬೇಡಿ. ಸೊ ಇಫ್ ಯು ಸ್ಟಾಪ್ ಇಟ್ ಇಯರ್ ಆಲ್ಸೋ ಲೈಕ್ ನೋ ಪ್ರಾಬ್ಲಮ್ ಮಾಡ್ಬೇಕು. ಓಕೆ, ಇದನ್ನ ಮಾಡೋಕೆ ಹೋಗಿ ತಪ್ಪು ಮಾಡಬೇಡಿ. how I am doing this is ಇಲ್ಲಿ ಏನು ಟರ್ಮ್ ಇದೆ ಅದನ್ನ ಡಿವೈಡ್ ಈಚ್ ಟರ್ಮ್ ಬೈ ದಟ್ ಟರ್ಮ್ ಅಂತ ಮಾಡ್ತಿದ್ದೇನೆ ಆಯ್ತಾ. ಸೊ ಇದನ್ನ ನೆನ್ಪಿಟ್ಕೊಳ್ಳಿ. ರೆಸ್ಟ್ ಆಫ್ ಆಲ್ ಯು ವಿಲ್ ಡೂ ವೆಲ್. ಇದೊಂದು ಎಕ್ಸ್ಪೋನೆನ್ಷಿಯಲ್ ಪವರ್ ಲಾಗ್ ಎಕ್ಸ್ ಅಂತ ಬಂದಾಗ ಈ ಮತ್ತೆ ಲಾಗ್ ಕ್ಯಾನ್ಸಲ್ ಆಗಿ ಓನ್ಲಿ ಆ ಲಾಗ್ ಪಕ್ಕ ಏನಿದೆ ಅದೇ ಟರ್ಮ್ನ ಸಿಗುತ್ತೆ. ಓಕೆ, ಅದನ್ನು ಸ್ವಲ್ಪ ನೋಡ್ಕೊಂಡ್ರೆ ಈಸಿಲಿ ಯು ಕ್ಯಾನ್ ಸಾಲ್ವ್ ದಿಸ್. ಓಕೆ, ನೆಕ್ಸ್ಟ್. ಸೊ ಈ ಸಮ್ನ ನೋಡಿ ಆಯ್ತಾ. ಎಕ್ಸ್ ಡಿ ವೈ ಬೈ ಡಿ ಎಕ್ಸ್ ಪ್ಲಸ್ 2y ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಲಾಗ್ ಎಕ್ಸ್ ಮಕ್ಕಳೇ. ಓಕೆ, ಸೊ ಇದು ಸ್ವಲ್ಪ ಚೆನ್ನಾಗಿದೆ ಕ್ವಶನ್. ಇವಾಗ ನಾವು ಜನರಲ್ ಫಾರ್ಮ್ ಆಫ್ ಲೀನಿಯರ್ ಡಿಫರೆನ್ಷಿಯಲ್ ಈಕ್ವೇಷನ್ ನೋಡಿದ್ರೆ dy by dx plus py is equal to q ಇತ್ತು. ಸೊ py ಮತ್ತೆ q ಗೆ ಓಕೆ, ಬಟ್ ಈ dy by dx ಪಕ್ಕ x ಅನ್ನೋದು ಎಕ್ಸ್ಟ್ರಾ ಟರ್ಮ್ ಇದೆ, ಕರೆಕ್ಟಾ? ಅದು ನಮಗೆ ಅಡಿಷನಲ್ ಟರ್ಮ್ ಆಗಿರೋದ್ರಿಂದ ಅದು ನಮ್ಗೆ ಇರಬಾರ್ದು. ಓಕೆ, ಬಿಕಾಸ್ ಇಟ್ ಇಸ್ ನಾಟ್ ಸೂಟಿಂಗ್ ದ ಜನರಲ್ ಫಾರ್ಮ್. ಸೊ ವಾಟ್ ವಿ ಆರ್ ಗೋಯಿಂಗ್ ಟು ಡೂ ಇಸ್, ಸೊ ವಿ ಡಿವೈಡ್ ಈಚ್ ಟರ್ಮ್ ಬೈ ಎಕ್ಸ್ ಮಾಡ್ಕೊಳ್ತೀವಿ. ಸೊ ಎಕ್ಸ್ ಬೈ ಎಕ್ಸ್, ಇಲ್ಲಿ ಎಕ್ಸ್, ಇಲ್ಲಿ ಎಕ್ಸ್. ಓಕೆನಾ? ಸೊ ಬಿಕಾಸ್ ನಮಗೆ ಆ ಜನರಲ್ ಫಾರ್ಮ್ಗೆ ಸೆಟ್ ಆಗ್ತಿಲ್ಲ, ಅದಕ್ಕೋಸ್ಕರ ನಾವು ಇಲ್ಲಿ ಎಕ್ಸ್ ಬೈ ಎಕ್ಸ್ ಕ್ಯಾನ್ಸಲ್ ಆಯಿತು, ಇಲ್ಲಿ ಎಕ್ಸ್ ಅಂಡ್ ಎಕ್ಸ್ ಕ್ಯಾನ್ಸಲ್ ಆಯಿತು. ಓಕೆನಾ? ಇನ್ನೇನು ಹೇಳ್ಕೊಳ್ತು? ಡಿ ವೈ ಬೈ ಡಿ ಎಕ್ಸ್ ಪ್ಲಸ್ 2y ಬೈ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಲಾಗ್ ಎಕ್ಸ್ ಉಳ್ಕೊಳ್ತು ಅಲ್ವಾ, ಎಕ್ಸ್ ಲಾಗ್ ಎಕ್ಸ್. ಸೊ ಇದು ನಮ್ದು ನ್ಯೂ ಈಕ್ವೇಶನ್. ನಾವು ಫಾರ್ ದಿಸ್ ಪಿ ಮತ್ತೆ ಕ್ಯೂ ಬರೆದ್ರೆ
p is what? P ಮಕ್ಕಳೇ ಕೇರ್ಫುಲ್ ಆಗಿ ಚೂಸ್ ಮಾಡಿ, ಇಟ್ ಈಸ್ 2 by x and q ಬಂದು ಇಟ್ ಈಸ್ x log x ಅಲ್ವಾ, x log x. Okay, so this is what our actual functions. After this easily you can solve this. ಆಯ್ತಾ, ಫಸ್ಟ್ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಮಾಡೋಣ. ಸೊ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಇಸ್ ಈಕ್ವಲ್ ಟು ಇ ಟು ದ ಪವರ್ ಇಂಟಿಗ್ರೇಷನ್ ಆಫ್ ಪಿ ಡಿ ಎಕ್ಸ್. ಓಕೆ, ಇದು ತುಂಬ ಚೆನ್ನಾಗಿದೆ ಆಯ್ತಾ. ಎಕ್ಸ್ಪೋನೆನ್ಷಿಯಲ್ ಮೇಲೆ ಸಮಥಿಂಗ್ ಎಲ್ಸ್ ಯು ವಿಲ್ ಗೆಟ್ ಮಕ್ಕಳೇ. ಸೊ ಲೆಟ್ಸ್ ಸಿ ದಟ್. ಸೊ ಇ ಟು ದ ಪವರ್ ದಿಸ್ ಈಸ್ 2 by x dx ಆಯ್ತಾ. ಇದನ್ನ ಏನ್ ಮಾಡ್ಕೋಬಹುದು ಅಂದ್ರೆ ಇಂಟಿಗ್ರೇಷನ್ ಆಫ್ 2 1 by x dx ಅಂತ ಬರ್ಕೋಬಹುದು. ಇಂಟಿಗ್ರೇಷನ್ ಆಫ್ 1 by x is actually log x. ಓಕೆ, ಸೊ ಏನಾಗುತ್ತೆ ಅಂದ್ರೆ e to the power 2 log x ಆಗುತ್ತೆ. 2 log x. ನಾವು ಯು ವಿಲ್ ಬಿ ಥಿಂಕಿಂಗ್ ಸರ್ ಲಾಸ್ಟ್ ಟೈಮ್ ನೀವು ಹೇಳಿದ್ರಲ್ಲ ಲಾಗ್ ಮತ್ತೆ ಎಕ್ಸ್ಪೋನೆನ್ಷಿಯಲ್ ಬಂದಾಗ ಕ್ಯಾನ್ಸಲ್ ಮಾಡಬೇಡಿ. ಸೊ ಇಯರ್ ಆಲ್ಸೋ ಯು ವಿಲ್ ಬಿ ಥಿಂಕಿಂಗ್ 2x is the answer. ಬಟ್ 2x is not the right answer ಮಕ್ಕಳೇ. ಓಕೆ, ಸೊ ಏನಾಗುತ್ತೆ ಅಂದ್ರೆ ಇಲ್ಲಿ ಈ 2 ಇರೋದ್ರಿಂದ ನಾವು ಕ್ಯಾನ್ಸಲ್ ಮಾಡೋಕ್ಕಾಗಲ್ಲ. ಈ 2ನ ನಾವು ಇಲ್ಲಿ ಶಿಫ್ಟ್ ಮಾಡಬೇಕು. ಯು ನೋ ದಟ್ ಲಾಗ್ a to the power b is equal to b log a. Log a to the power b is equal to b log a. So what is b log a? b log a ಅಂದ್ರೆ ಆ b ನ a ಮೇಲೆ ತಗೊಂಡು ಹೋಗ್ಬೋದು, ಕರೆಕ್ಟಾ? ಸೊ ಇಲ್ಲೂ ಕೂಡ ಹಾಗೆ. ಸೊ ವಾಟ್ ಐ ವಿಲ್ ಡೂ ಹಿಯರ್ ಇಸ್ e to the power ಈ 2ನ ಇಲ್ಲಿ ತಗೊಂಡು ಬರ್ತೀನಿ. ಸೊ ದಿಸ್ ಬಿಕಮ್ಸ್ log x square. log x square. Now we can cancel control. Okay, very important. ಈ log ಮತ್ತೆ ಈ ಕ್ಯಾನ್ಸಲ್ ಆಗಿ ವಾಟ್ ಈಸ್ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್? ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಇಸ್ ಎಕ್ಸ್ ಸ್ಕ್ವೇರ್ ಮಕ್ಕಳೇ. ಓಕೆನಾ, ವೆರಿ ವೆರಿ ಇಂಪಾರ್ಟೆಂಟ್ ಕಂಡ್ರು. ಸೊ ಆ 2ನ ಎಕ್ಸ್ ತಲೆ ಮೇಲೆ ತಗೊಂಡೋಗೋದು ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಅದಾದ್ಮೇಲಿಂದ ಸೊ ಜನರಲ್ ಸೊಲ್ಯೂಷನ್. ಸೊ ಜನರಲ್ ಸೊಲ್ಯೂಷನ್ ಇಸ್ ಸಿಂಪಲ್. y ಇಂಟು ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಇಂಟಿಗ್ರೇಷನ್ ಆಫ್ ಎಕ್ಸ್ ಇಂಟು ಎಕ್ಸ್ ಲಾಗ್ ಎಕ್ಸ್ ಅಲ್ವಾ. ಸೊ ದಿಸ್ ಏನಾಗುತ್ತೆ, ಎಕ್ಸ್ ಕ್ಯೂಬ್ ಲಾಗ್ ಎಕ್ಸ್ ಆಗುತ್ತೆ. log x dx plus c. So integration is simple for this. So what do we do? So y x square is equal to liate alva. Log x is the first function. I'll keep it as it is. Log x into x to the power 4 by 4 agate minus x to the power 4 by 4 into 1 by x agate dx plus c. So x square y is equal to x to the power 4 by 4 log x minus 1x cancel agi 1 by 4 of integration of x cube dx plus c ಉಳ್ಕೊಳ್ತು. So finally ಒಂದು step integration ಮಾಡಿದ್ರೆ we arrive at the answer. So x square y is equal to x to the power 4 by 4 log x minus 1 by 16 x to the power 4 plus c. Okay, how I got 16? Because integration of x cube is x to the power 4 by 4 alva. So 4 by 4 into 4 is 69. So this is what the final answer makle. Okay, general solution. So ಇಲ್ಲಿ ಆ ಎಕ್ಸ್ ಸ್ಕ್ವೇರ್ ಅನ್ನೋದು ಒಂದು ಕಂಟೆಂಟ್ ನೋಡ್ಕೊಳ್ಳಿ ಅಂಡ್ ರೆಸ್ಟ್ ಆಫ್ ಆಲ್ ಇದು ಲೈಕ್ ಬೈ ಪಾರ್ಟ್ಸ್ ತುಂಬಾ ಈಸಿ ಇದೆ. ಅಂಡ್ ಈ ಕಂಟೆಂಟ್ ಆಯ್ತಾ, division of every term by every term, divide every term by x is also one of the important term. Okay, so ಇದು ಕೂಡ ಸೇಮ್. ಇಲ್ಲಿ x ನ ಡಿವೈಡ್ ಮಾಡೋಣ, x ಇಲ್ಲಿ x ಇಲ್ಲಿ x. ಸೊ p is equal to what? minus 1 by x ಬರುತ್ತೆ and q is equal to x cancel ಆಗಿ 2x ಬರುತ್ತೆ ಅಲ್ವಾ. ಓಕೆ, I'll just do integrating factor. ಜನರಲ್ ಸೊಲ್ಯೂಷನ್ ನಿಮಗೆ ಬಿಡ್ತೀನಿ, just do it off ಆಯ್ತಾ. integrating factor is equal to e to the power p ಅಂದ್ರೆ minus 1 by x dx. ಇದನ್ನ e to the power minus log x ಬರುತ್ತೆ ಅಲ್ವಾ. ಇವಾಗಲೂ ಕೂಡ ನಾವು ಲಾಗ್ ಎಕ್ಸ್ ಮತ್ತೆ ಎಕ್ಸ್ಪೋನೆನ್ಷಿಯಲ್ ಕ್ಯಾನ್ಸಲ್ ಮಾಡೋಕ್ಕಾಗಲ್ಲ ಬಿಕಾಸ್ ನಮಗೆ ಮೈನಸ್ ಇದೆ. ಓಕೆ, ಇದನ್ನ ಎಕ್ಸ್ ತಲೆ ಮೇಲೆ ತಗೊಂಡು ಬನ್ನಿ. ಓಕೆ, ಸೊ ಇ ಟು ದ ಪವರ್ ಲಾಗ್ ಎಕ್ಸ್ ದ ಪವರ್ ಮೈನಸ್ 1 ಇವಾಗ ಕ್ಯಾನ್ಸಲ್ ಮಾಡ್ಬೋದು ಮಕ್ಕಳೇ. ಓಕೆ, ಸೊ ಲಾಗ್ ಎಕ್ಸ್ ಅಂಡ್ ದಿಸ್ ಗೆಟ್ಸ್ ಕ್ಯಾನ್ಸಲ್ಸ್ ಔಟ್. ವಾಟ್ ಈಸ್ ಅವರ್ integrating factor? x to the power minus 1. This can also be taken as 1 by x. Okay, so this is something new that you are learning now. So remember, x to the power minus 1 anta beda, so 1 by x anta tagoli. So that is what our integrating factor. Next general solution, you know how to solve it. So I'll just leave it to you children. Idanna solve ಮಾಡಿ. Okay, okay, ಇದು ಸ್ವಲ್ಪ ಚೇಂಜ್ ಆಗಿದೆ ಆಯ್ತಾ. x plus y of dy by dx is equal to 1. Okay, ಇವಾಗ ನೋಡಿ, if I solve this for dy by dx, so dy by dx is equal to 1 by x plus y ಆಯಿತು. 1 by x plus y.
ಓಕೆ, ಸೊ ನಾವು ಜನರಲ್ ಫಾರ್ಮ್ ಆಫ್ ಲೀನಿಯರ್ ಡಿಫರೆನ್ಷಿಯಲ್ ಇಕ್ವೇಶನ್ ಇದ್ರಲ್ಲಿ ಸಾಲ್ವ್ ಮಾಡಕ್ ಆಗೋದಿಲ್ಲ. ಏನಕ್ಕೆ ಅಂದ್ರೆ ಇದನ್ನ ಫಸ್ಟ್ ಆಫ್ ಆಲ್ ಸ್ಪ್ಲಿಟ್ ಆಗಲ್ಲ, ರೈಟ್? 1/x ಪ್ಲಸ್ 1/y ತಗೊಳಕ್ ಆಗೋದಿಲ್ಲ. ಸೊ ಇಂಥ ಕೇಸಲ್ಲಿ ಮಕ್ಕಳಿಗೆ ನಮಗೆ ಇನ್ನೊಂದು ಫಾರ್ಮ್ಯಾಟ್ ಇದೆ. ಓಕೆ, ದಟ್ ಈಸ್ ಇದನ್ನ ರೆಸಿಪ್ರೋಕಲ್ ಮಾಡ್ಕೊಳ್ಳೋಣ. ಇದನ್ನ ರೆಸಿಪ್ರೋಕಲ್ ಮಾಡಿದ್ರೆ ವಿ ಗೆಟ್ dx/dy. ಓಕೆ, dx/dy ಇಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ ವೈ ಆಯಿತು. ಓಕೆ, dx/dy ಇಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ ವೈ. ನಾವು ಇದೊಂದು ಡಿಫ್ರೆಂಟ್ ಮೆಥಡ್ ಲೀನಿಯರ್ ಡಿಫರೆನ್ಷಿಯಲ್ ಇಕ್ವೇಶನ್ ಅಲ್ಲಿ. ಯಾವಾಗ dy/dx ವರ್ಕ್ ಆಗಲ್ಲ ನಮಗೆ, ಆಗ dx/dy ರೆಸಿಪ್ರೋಕಲ್ ಫಾರ್ಮ್ಯಾಟ್ಗೆ ಹೋಗ್ತೀವಿ. ಅವಾಗ ಎರಡು ತಿಂಗ್ನ ನೆನ್ಪಿಟ್ಕೋಬೇಕಾಯ್ತಾ. ಒಂದು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಫಾರ್ಮುಲಾ ಅಂಡ್ ಜನರಲ್ ಸೊಲ್ಯೂಷನ್. ಸೊ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಫಾರ್ಮುಲಾ ಬಂದು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಇಸ್ ಈಕ್ವಲ್ ಟು ಇ ಟು ದ ಪವರ್ ಇಂಟಿಗ್ರೇಷನ್ ಆಫ್ ಪಿ ಡಿ ವೈ ಆಗುತ್ತೆ, ಆಯ್ತಾ? ಡಿ ವೈ, ಐ ಟೆಲ್ ಯು ವಾಟ್ ಇಟ್ ಇಸ್. ಓಕೆ, ಅಂಡ್ ಜನರಲ್ ಸೊಲ್ಯೂಷನ್ಸ್. ಜನರಲ್ ಸೊಲ್ಯೂಷನ್ ಬಂದು ಅಲ್ಲಿ y ಇಂಟು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಇದೆ, ಇದು x ಇಂಟು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಇಸ್ ಈಕ್ವಲ್ ಟು ಇಂಟಿಗ್ರೇಷನ್ ಆಫ್ q ಇಂಟು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ dy ಪ್ಲಸ್ ಸಿ ಮಕ್ಕಳೇ. ಓಕೆ, dy ಪ್ಲಸ್ ಸಿ. ಅಲ್ಲಿ ಏನಿತ್ತು ಅದ್ರದ್ದು ಉಲ್ಟಾ. ಓಕೆ, ಸೊ ನಾವು ಜನರಲ್ ಫಾರ್ಮ್ ಆಫ್ ಈ ಫಾರ್ಮೆಟ್ ಹೇಳ್ತೀನಿ, dx/dy ಪ್ಲಸ್ ಪ್ಲಸ್ ಪಿ ಎಕ್ಸ್. Okay, this is the actual format dx/dy plus px is equal to q. Okay, so ಅಲ್ಲಿ dy/dx plus py is equal to q. Okay, integrating factor ಬಂದು integration of e to the power p dy, because here we do integration with respect to y ಮಕ್ಕಳೇ. Okay, and general solution is x into integrating factor is equal to integration of q into integrating factor dy plus c. ಓಕೆನಾ? ಸೊ ಇದೊಂದು ಸಮ್ನ ಸಾಲ್ವ್ ಮಾಡೋಣ, ಸೊ ದಟ್ ನಿಮ್ಗೊಂದು ಐಡಿಯಾ ಬರುತ್ತೆ. Now, so our equation is dx/dy minus x is equal to y. Okay, ಈ ತರ ಟರ್ನ್ ಆಯ್ತು. Now it is easy for us, ಆಯ್ತಾ? So what is p? So p is equal to -1 ಮಕ್ಕಳೇ, and q is y ಅಲ್ವಾ? So integrating factor. Okay, integrating, remember it's actually not x, ಆಯ್ತಾ? Our integrating factor is, sorry, p value is not x ಮಕ್ಕಳೇ. Okay, because general formula is, I showed you how to take it up. So x ಪಕ್ಕ ಏನಿದೆ ಅದೇ ನಮ್ದು p value. So in this case we have -1, so I have taken -1. So integrating factor is e to the power p dy ಅಲ್ವಾ? ಸೊ ಏನಾಗುತ್ತೆ, ಇಂಟಿಗ್ರೇಷನ್ ಆಫ್ -1 dy ಆಗುತ್ತೆ. ಸೊ ದಿಸ್ ಇಸ್ e to the power -y ಆಯಿತು. ಸೊ ಲೈಕ್ ಹೌ ವಿ ಗೆಟ್ e to the power -x, ನಮಗೆ e to the power -y ಆಯಿತು. ದಟ್ಸ್ ಇಟ್. ಓಕೆ, ನೆಕ್ಸ್ಟ್ ಜನರಲ್ ಸೊಲ್ಯೂಷನ್. ಸೊ ಜನರಲ್ ಸೊಲ್ಯೂಷನ್ ಇಸ್ x ಇಂಟು e to the power -y is equal to ಇಂಟಿಗ್ರೇಷನ್ ಆಫ್ q ಅಂದ್ರೆ ಯಾವುದರಲ್ಲಿ, q ಅಂದ್ರೆ ಇಟ್ ಇಸ್ y. ಸೊ y ಇಂಟು e to the power -y dy ಪ್ಲಸ್ ಸಿ. ಓಕೆ, ಸೇಮ್ ನಮಗೆ x ಇಂಟು e to the power -x ಹೇಗಿತ್ತು ಅದೇ ತರ ಇವಾಗ y ಇಂಟು e to the power -y ಇಂಟು dy ಮಕ್ಕಳೇ. ಓಕೆ, ಇದನ್ನ ನೀವು ಬೈ ಪಾರ್ಟ್ಸ್ ಹಾಕಿ ಸಾಲ್ವ್ ಮಾಡಿದ್ರೆ ಈಸಿಯಾಗಿ ಆನ್ಸರ್ ಮಾಡ್ಬೋದು. ಸೊ ಐ ಹೋಪ್ ಲೈಕ್ ಇದು ಅರ್ಥ ಆಗಿದೆ ಅಂತ. ಸೊ ಈ ಫಾರ್ಮ್ಯಾಟ್ ಅಲ್ಲಿ ಒಂದು ಕ್ವಶನ್ ಕೂಡ ಬರ್ಬೋದು, ಆಯ್ತಾ? ಐ ಆಮ್ ನಾಟ್ ಗೋಯಿಂಗ್ ಟು ಸಾಲ್ವ್ ದಿಸ್ ಮಕ್ಕಳೇ. ಓಕೆ, ಇದನ್ನ ನಿಮಗೆ ಬಿಡ್ತಿದ್ದೀನಿ. ಸೊ ಸಾಲ್ವ್ ಯೂಸಿಂಗ್ ಬೈ ಪಾರ್ಟ್ಸ್. ಸೊ ಇದು ನೀವು ಈಸಿಯಾಗಿ ಆನ್ಸರ್ ಮಾಡ್ಬೋದು. ಓಕೆ, ದಟ್ ಇಸ್ ನಾಟ್ ಸೋ ಡಿಫಿಕಲ್ಟ್ ಕಂಡ್ರು. ಓಕೆ, ಸೊ ದಟ್ಸ್ ಇಟ್ ಮಕ್ಕಳೇ. ಆಲ್ಮೋಸ್ಟ್ 5 ಮಾರ್ಕರ್ಸ್ಗೆ ಏನೇನು ನಿಮ್ಮ FA-2 ಕ್ವಾರ್ಟರ್ಲಿ 2 ಎಕ್ಸಾಮಿನೇಷನ್ಸ್ಗೆ ಬೇಕು ಲೈಕ್ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಐ ಹೋಪ್ ಇದು ನಿಮಗೆ ಯೂಸ್ ಆಗುತ್ತೆ ಅಂತ. ಸೊ ಯಾರೆಲ್ಲ ಲೈಕ್ ಏನು ಇದರಿಂದ ಬೆನಿಫಿಟ್ಸ್ ತಗೊಂಡಿದ್ದಾರೆ, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಮತ್ತೆ ಎಲ್ಲ ಮ್ಯಾಥ್ ವಿಡಿಯೋಸ್ಗೆ. ಸೊ ಜಸ್ಟ್ ಟೆಲ್ ಮಿ, ಲೈಕ್ ಜಸ್ಟ್ ಲೆಟ್ ಮಿ ನೋ ವಾಟ್ ಆರ್ ದ ಟಾಪಿಕ್ಸ್ ದಟ್ ಯು ನೀಡ್ ಫರ್ದರ್. ಓಕೆ, ಸೊ ಐಲ್ ವರ್ಕ್ ಆನ್ ಇಟ್ and I'll make videos on it. ಓಕೆನಾ? ಸೊ that's it. I'll see you in the next video ಮಕ್ಕಳೇ. Thank you so much.